ಈಗ ಸಿನಿಮಾ ನೋಡಿಲ್ಲ, ಇದುವರೆಗೂ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ, ಸೊ ಯಶ್ ಸರ್ ಆಗಿರ್ಬೋದು, ರಾಧಿಕಾ ಮೇಡಮ್ ಅವರು ಯಾರಿಗೂ ತೋರಿಸಲ್ಲ. ಫಸ್ಟ್ ನೋಡ್ತಾರಾ ಅಂತ? ಅದನ್ನು ಅವ್ರು ಕೇಳಿ, ನನ್ನ ಕೇಳಿದ್ರೆ ಅಲ್ಲ. ನಾನು ನಿಮಗೆ ಕರಿತೀನಿ, ನೀವು ಬರಲಿಲ್ಲ ಅಂದರೆ ನಾನೇನು ಮಾಡಲಿ? ಅಲ್ಲ ಮಗ ಅಲ್ಲ ಮೇಡಮ್, ಅಲ್ಲ ನೋಡಿ ಮಗ ಬೇರೆ, ಇನ್ನೂ ಮತ್ತೆ ಅದನ್ನು ಮತ್ತೆ ನಂಗೆ ಹೇಳಿಸ್ಬೇಡಿ. ಅಲ್ಲಿ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ, ಮಗ ಬೇರೆ ಅಮ್ಮ ಬೇರೆ, ಎಲ್ಲ ಬೇರೆ ಬೇರೆ ರೀ. ಮಗ ಆದ ತಕ್ಷಣಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ ನಮ್ಮನೆಲ್ಲ. ಸಿನಿಮಾ ಅಲ್ವಾ? ಹಾಂ, ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ, ಅದು ಮಾಡಲಿ. ಆಮೇಲೆ ಅವನಿಗೆ ಜನನೇ ಹೇಳ್ತಾರೆ ಹೋಗಿ ಅಣ್ಣ ಅಮ್ಮ ಚೆನ್ನಾಗಿ ಮಾಡೈತಣ ಅಂತ. ನೋಡ್ತಾನೋ ನೋಡಲ್ವ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆಡಿಯನ್ಸ್ ನೋಡಬೇಕು, ಆಡಿಯನ್ಸೇ ನೋಡಬೇಕು, ಅದೇ ಮುಖ್ಯ. ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತಾ? ನನ್ನ ದುಡ್ಡು ವಾಪಸ್ ಬರುತ್ತಾ? ಹಾಂ, ಒಪಿನಿಯನ್ ನಂಗೆ ಬೇಕಿಲ್ಲ ರೀ, ಬೇಕಿಲ್ಲ. ಮಗನ ಬೇಡ, ಆಡಿಯನ್ಸ್ ಬೇಕು ನನಗೆ, ಜನಗಳದ್ದು ಬೇಕು. ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ನ ಸಿನಿಮಾಗೆ ದುಡ್ಡು ಬರುತ್ತಾ ವಾಪಸ್? ಇಲ್ಲ ಅಲ್ವಾ? ಮತ್ತು ಅದನ್ನು ಯಾಕೆ ಮತ್ತೆ ಮತ್ತೆ ಕೇಳ್ತೀರಾ? ಯಾರೊಬ್ಬರಿಂದ ಆಗೋದಲ್ಲ ಇದು. ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು, ಆಮೇಲೆ ನನಗೆ ತುಂಬ ಖುಷಿ. ಮುಖಾಂತರ ಒಂದು ಹೇಳ್ತೀನಿ, ನಮ್ಮ ಸುದೀಪ್ ಅಭಿಮಾನಿಗಳು, ನಮ್ಮ ದರ್ಶನ್ ಅವ್ರ ಅಭಿಮಾನಿಗಳು, ಯಶ್ದು, ಧ್ರುವ ಸರ್ಜಾ, ಪುನೀತ್ದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ. ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ, ನೀವೆಲ್ಲ ಸಿನಿಮಾ ಹೋಗಿ ನೋಡಿ ರಿಸಲ್ಟ್ ಹೇಳಿ, ಆ ಥರ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಹುಡುಗರು. ಪುಷ್ಪಾ ಮೇಡಮ್, ನೀವು ಸ್ಟ್ರೈಟ್ ಹಿಟ್, ಏನೇ ಪ್ರಶ್ನೆ ಕೇಳಿದ್ರು ನೇರವಾಗಿ ಉತ್ತರ ಕೊಡ್ತೀರಾ. ಈಗ ಕಮ್ಯುನಿಟಿ ಮೆನ್ಷನ್ ಮಾಡಿದ್ರೆ ಇದಕ್ಕೂ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ಬರ್ಬೋದು? ಅಲ್ಲಮ್ಮ, ನಮಗೆ ಮಾತಾಡೋಕ್ಕೆ ಬರಲ್ಲ. ಆ ರಫ್ನೆಸ್, ಅದು ಅಂಬರೀಷ್ ಅಣ್ಣನ ವಿಷಯ ಹೇಳಿದ್ರಲ್ಲ, ಅದು ಬಂದ್ಬಿಟ್ಟಿದೆ, ಆ ರಫ್ನೆಸ್ ಅಷ್ಟೇ. ಆ ಕಮ್ಯುನಿಟಿ ಹೇಳಲ್ಲ, ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ, ವಿಶ್ವಮಾನವ್ರು, ನಾವು ಅಣ್ಣವ್ರ ಅಭಿಮಾನಿ, ವಿಶ್ವಮಾನವ ಅಂತವ್ರು ನಾವು. ಅವ್ರಿಗೆ ಇವ್ರಿಗೆ ಅಂತಲ್ಲ, ಬರಲ್ಲ ಮಾತಾಡೋಕ್ಕೆ. ನಾವು ಮಂಡ್ಯದವರು, ಹಾಸನವರು, ಮೈಸೂರವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ. ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ.